ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಬಂದು ಮನೆಯಿಂದನೇ ಮಾಡುವಂಥ ಕೆಲಸ ಆಗಿರುತ್ತೆ. ಅದು ಮೊಬೈಲ್ನಲ್ಲೇ ಮಾಡುವಂಥ ಕೆಲಸ ಆಗಿರುತ್ತೆ. ಪಾರ್ಟ್ ಟೈಮ್ ವರ್ಕ್. ನಿಮ್ಮಲ್ಲಿ ಸ್ಮಾರ್ಟ್ಫೋನ್ ಇದ್ದರೆ ಸಾಕು, ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕಾಗತ್ತೆ. ಸೊ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ನೀವು ಮನೆಯಿಂದ ಪಾರ್ಟ್ ಟೈಮ್ ವರ್ಕ್ ಮಾಡ್ಬೋದು ಅಥವಾ ಫುಲ್ ಟೈಮ್ ಕೂಡ ವರ್ಕ್ ಮಾಡ್ಬೋದಾಗಿರುತ್ತೆ. ನಿಮಗೆ ಕನ್ನಡ ಭಾಷೆ ಚೆನ್ನಾಗಿ ಬರಬೇಕಾಗತ್ತೆ. ಅಂದರೆ ಕರ್ನಾಟಕದಲ್ಲಿರೋರಿಗೆ ಕನ್ನಡ ಭಾಷೆ, ಇನ್ನು ಬೇರೆ ಸ್ಟೇಟವ್ರು ಅಪ್ಲೈ ಮಾಡ್ತೀರಾ ಅಂತ ಅಂದರೆ ಆ ಸ್ಟೇಟ್ನ ಲ್ಯಾಂಗ್ವೇಜ್, ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕಾಗತ್ತೆ. ಸೊ ಅವರು ಅಪ್ಲೈ ಮಾಡ್ಬೋದು. ಇನ್ನು ಕ್ವಾಲಿಫಿಕೇಷನ್ ಬಂದು 10th ಪಾಸ್ ಆಗಿರಬೇಕು. 10th ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು. ಇದು ಜಾಸ್ತಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಜಿಯೋ ಅವರು ಹೆಣ್ಮಕ್ಳು ಈ ಒಂದು ಜಾಬ್ ಆಫರ್ನ ಮಾಡ್ತಿರೋದು. ಸೊ ವಿಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತ ಅಂದರೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ವಾಚ್ ಮಾಡಬೇಕು. ಸೊ ಹಾಗೆಯೇ ನನ್ನ ಒಂದು ಚಾನಲ್ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ಲೈಕಾನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಜಾಬ್ ರಿಲೇಟೆಡ್ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಆ ಒಂದು ವಿಡಿಯೋಸು ನಿಮಗೆ ಫಸ್ಟ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮಗೆ ಫಸ್ಟ್ಗೆ ನೋಟಿಫಿಕೇಷನ್ ಬರೋದ್ರಿಂದ ನಿಮಗೆ ಜಾಬ್ಗೆ ಬೇಗ ಅಪ್ಲೈ ಮಾಡ್ಬೋದು. ಬೇಗ ಅಪ್ಲೈ ಮಾಡೋದ್ರಿಂದ ನಿಮಗೆ ಬೇಗ ಜಾಬ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಲೇಟಾಗಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಜಾಬು ವೇಕೆನ್ಸಿ ಇರೋದಿಲ್ಲ. ಸೊ ಹಾಗಾಗಿ ನೀವು ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ನೋಡ್ಬೋದು, ನಿಮಗೆ ಈ ಪೇಜ್ ನಿಮಗೂ ರೀಚಾರ್ಜ್ ಮಾಡಬೇಕು ಅಂದರೆ ನಿಮ್ಗೆ ಬೇಕಾದ್ರೆ ಡೆಸ್ಕ್ಟಾಪ್ ಸೈಟ್ನಲ್ಲಿ ಓಪನ್ ಮಾಡ್ಕೊಂಡು ನಿಮ್ಗೆ ಈ ಥರ ದೊಡ್ಡದಾಗಿ ಕಾಣುತ್ತೆ. ನೀವು ಸಿಮ್ ಪೋರ್ಟ್ ಮಾಡೋದಕ್ಕೆ ಅಥವಾ ಸಿಮ್ ರೀಚಾರ್ಜ್ ಮಾಡೋದಕ್ಕೆ ಅಥವಾ ವೈಫೈ ಕನೆಕ್ಷನ್ ತೊಗೊಳ್ಳೋದಕ್ಕೆ ನೀವು ಇದನ್ನು ಯೂಸ್ ಮಾಡಿರ್ತೀರ ಅಂದ್ಕೊಳ್ತೀನಿ. ಸೊ ನಿಮಗೆ ಇದು ಕೆಳಗಡೆ ಈ ಪೇಜ್ನ ಕೆಳಗಡೆ ಬಂದರೆ ನಿಮಗೆ ಕಸ್ಟಮರ್ ಸಪೋರ್ಟ್ ಅಂತ ಕಾಣುತ್ತೆ. ಸೊ ನೋಡಿ, ನಿಮಗೆ ಇಲ್ಲಿ ಯೂಸ್ಫುಲ್ ಲಿಂಕ್ಸ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಜಿಯೋ ಕಸ್ಟಮರ್ ಅಸೋಸಿಯೇಷನ್ ಅಂತ ಕಾಣುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಎಂಪವರಿಂಗ್ ವುಮೆನ್ ವಿತ್ ನ್ಯೂ ಆಪರ್ಚುನಿಟೀಸ್ ಅಂತ ಹೇಳಿಬಿಟ್ಟು. ಸೊ ಇದು ಹೆಣ್ಮಕ್ಳಿಗೆ ಒಂದು ಸಪೋರ್ಟ್ ಆಗಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಜಿಯೋ ಅವರು ಮಾಡ್ತಾ ಇರೋದು. ಬಟ್ ಆದರೆ ಲೇಡೀಸು ಮತ್ತು ಜೆಂಟ್ಸ್ ಇಬ್ಬರೂ ಅಪ್ಲೈ ಮಾಡ್ಬೋದಾಗಿರುತ್ತೆ. ಬೋತ್ ಅಪ್ಲೈ ಮಾಡ್ಬೋದು. ನೋಡಿ, ನೆಕ್ಸ್ಟ್ ಇಲ್ಲಿ ಎಂಜಾಯ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಯಾವ ಟೈಮ್ ಫ್ಲೆಕ್ಸಿಬಲ್ ಇರುತ್ತೋ ಸೊ ಆ ಟೈಮಲ್ಲಿ ನೀವು ವರ್ಕ್ ಮಾಡ್ಬೋದು. ಅರ್ನ್ ಅಪ್ ಟು 10,000 ಪರ್ ಮಂತ್. 10,000 ಪರ್ ಮಂತ್ ಅರ್ನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಅದಕ್ಕಿಂತ ಜಾಸ್ತಿ ಕೂಡ ಅರ್ನ್ ಮಾಡ್ಬೋದು. ಅವೈಲಬಲ್ ಇನ್ 7,700+ ಸಿಟೀಸ್ ಅವೈಲಬಲ್ ಇದೆ. ಸೊ ಥೌಸಂಡ್ಸ್ ಆಫ್ ವುಮೆನ್ ಅಸೋಸಿಯೇಟ್ಸ್, ತುಂಬ ಥೌಸಂಡ್ಸ್ ಆಫ್ ವುಮೆನ್ ಅಸೋಸಿಯೇಟ್ಸು ಇದೆ. ಸೊ ನೆಕ್ಸ್ಟು ಬಿ ಯುವರ್ ಓನ್ ಬಾಸ್. ಓಕೆನಾ. ನೋಡಿ, ನೆಕ್ಸ್ಟ್ ನೀವಿಲ್ಲಿ ನೋಡ್ಬೋದು ವಾಟ್ ಈಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ಹೇಳಿಬಿಟ್ಟು. ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಎಂಪವರ್ಸ್ ವುಮೆನ್ ವಿತ್ ಎ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ವಿತ್ ಜಸ್ಟ್ ಎ ಸ್ಮಾರ್ಟ್ಫೋನ್, quiet space and willingness to learn. You can start your journey. Jio provides comprehensive training and essential tools to help you connect with customers and keep them connected. ಸೊ ನಿಮಗೆ ನಿಮ್ಮ ಫ್ಲೆಕ್ಸಿಬಲ್ ವರ್ಕ್ಸಲ್ಲಿ ವರ್ಕ್ ಮಾಡ್ಬೋದು, ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸ್ಮಾರ್ಟ್ಫೋನ್ ಇರಬೇಕು ಮತ್ತು ಕ್ವೈಟ್ ಸ್ಪೇಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಜೊತೆಗೆ ಎಸೆನ್ಷಿಯಲ್ ಟೂಲ್ಸ್ ಏನೇನು ಇರಬೇಕು ಅದನ್ನು ಸಹ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಥೌಸಂಡ್ಸ್ ಆಫ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ಸ್ ಅರ್ನ್ ಓವರ್ 15,000 ಪರ್ ಮಂತ್ ವರ್ಕಿಂಗ್ 4 to 6 hours ಎ ಡೇ ಫ್ರಮ್ ಹೋಮ್. 15,000 ಪರ್ ಮಂತ್ ಅರ್ನ್ ಮಾಡ್ಬೋದು ಅಂತ ಹೇಳ್ತದೆ. 4 to 6 hours ವರ್ಕ್ ಮಾಡ್ಬೋದು ಅಂತ. ನೋಡಿ, ನಿಮಗೆ ಅರ್ನಿಂಗ್ ಕ್ಯಾಲ್ಕುಲೇಟರ್ ಕೂಡ ಇದೆ, ನೋಡ್ಬೋದು. 2 hours ವರ್ಕ್ ಮಾಡಿದ್ರು 7,000 ಬರುತ್ತೆ. ಅದು 4 hours ಮಾಡ್ತೀನಿ ಮತ್ತು ಪರ್ ಡೇ ಅಂತ ಅಂದರೆ 14,000 ಅಂತ ಹೇಳಿ. ಸೊ ನೀವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಸೊ ನೆಕ್ಸ್ಟು 5 ಸೂಪರ್ ಅರ್ನಿಂಗ್ ಪೊಟೆನ್ಷಿಯಲ್ ಜಸ್ಟ್ 5 steps ಅವೇ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ಪು ಬಂದು ಸ್ಟಾರ್ಟ್ ರಿಜಿಸ್ಟರಿಂಗ್. ಸೈನ್ ಅಪ್ ಯುವರ್ ಜಿಯೋ
ಕಸ್ಟಮರ್ ಅಸೋಸಿಯೇಟ್ ವಿತ್ ಯುವರ್ ನೇಮ್, ಮೊಬೈಲ್ ನಂಬರ್ ಆ್ಯಂಡ್ ಪಿನ್ ಕೋಡ್ ರಿಜಿಸ್ಟರ್ ಮಾಡಬೇಕು, ಮೊಬೈಲ್ ನಂಬರು ಪಿನ್ ಕೋಡ್ ಜೊತೆಗೆ. ನೆಕ್ಸ್ಟು ಟೇಕ್ ಆ್ಯನ್ ಆನ್ಲೈನ್ ಟೆಸ್ಟ್, ಟೇಕ್ ಆ್ಯನ್ ಈಸಿ ಆನ್ಲೈನ್ ಅಸೆಸ್ಮೆಂಟ್ ಟೆಸ್ಟ್ ಆ್ಯಂಡ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಸ್ಟೆಪ್. ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ ಸೆಕೆಂಡ್ ಸ್ಟೆಪ್ಪು. ಅದಾದಮೇಲೆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಬೇಕಾಗತ್ತೆ. ಸೊ ಗೋ ಟು ದ ನಿಯರೆಸ್ಟ್ ಜಿಯೋ ಆಫೀಸ್ ಆ್ಯಂಡ್ ಗೆಟ್ ಯುವರ್ ಡಾಕ್ಯುಮೆಂಟ್ಸ್ ವೆರಿಫೈಡ್. ನಿಮ್ಮ ನಿಯರೆಸ್ಟ್ ಜಿಯೋ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿಸ್ಕೊಳ್ಳಿ. ಇನ್ ಡೆಪ್ತ್ ಲರ್ನಿಂಗ್ ಬಿಸೈಡ್ಸ್ ಟ್ರೈನಿಂಗ್ ಸೆಷನ್ಸ್, ಗೇನ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಲರ್ನಿಂಗ್ ಮೆಟೀರಿಯಲ್ಸ್. ನೆಕ್ಸ್ಟ್ ಸ್ಟೆಪ್ಪು ಗೆಟ್ ಸೆಟ್ ಅರ್ನ್, ಸ್ಟಾರ್ಟ್ ಕಾಲಿಂಗ್ ಲೀಡ್ಸ್, ಮ್ಯಾಕ್ಸಿಮೈಸ್ ಕನ್ವರ್ಷನ್ಸ್ ಆ್ಯಂಡ್ ಬೂಸ್ಟ್ ಯುವರ್ ಅರ್ನಿಂಗ್ಸ್. ನಿಮ್ಮ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಅವರ್ ಹ್ಯಾಪಿ ಅಸೋಸಿಯೇಟ್ ಶೂರ್ಲಿ ಇನ್ಸ್ಪೈರ್ ಯು. ತುಂಬ ಜನ ವರ್ಕ್ ಮಾಡಿರೋರು ಇದ್ದಾರಲ್ಲ, ಸೊ ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ನೀವು ಇದನ್ನು ಓದ್ಕೋಬೋದು ಬೇಕಾದರೆ. ಸೊ ನೆಕ್ಸ್ಟ್ FAQ, ವಾಟ್ ಈಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ. ಸೊ ಇಲ್ಲಿ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಈಸ್ ಆನ್ ಆಸ್ಪಿರೇಷನಲ್ ಪ್ರೋಗ್ರಾಮ್ ಟು ಕನೆಕ್ಟ್ ವುಮೆನ್ and youth to be a part of the digital India movement. It enables people with diverse backgrounds such as students, self-employed, homemakers, field staff to support our customers with various initiatives. Students, self-employed, homemakers. So next, who can apply for Jio Customer Associate Program? We are looking for women freelancers who have good communication skills. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ಡೆಮೋಗ್ರಫಿ ಆ್ಯಂಡ್ ಕ್ಯಾನ್ ಸ್ಪೀಕ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು, ಹೌ ಮಚ್ ವಿಲ್ ಐ ಅರ್ನ್ ಆ್ಯಸ್ ಎ ಜಿಯೋ ಕಸ್ಟಮರ್ ಅಸೋಸಿಯೇಟ್. ಯುವರ್ ಅರ್ನಿಂಗ್ಸ್ ಈಸ್ ಎ ಫ್ಯಾಕ್ಟರ್ ಆಫ್ ನಂಬರ್ ಆಫ್ ಕಾಲ್ಸ್ ಯು ಡೂ. ನಂಬರ್ ಆಫ್ ಕಾಲ್ಸ್ ನೀವು ಎಷ್ಟು ಮಾಡ್ತೀರಾ, ಸೊ ಅದ್ರ ಮೇಲೆ ನಿಮ್ಮ ಒಂದು ಅರ್ನಿಂಗ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಡೈಲಿ ಅಲೋಕೇಶನ್ ಆಫ್ ಲೀಡ್ಸ್ ಆ್ಯಂಡ್ ಲೀಡ್ಸ್ ಫಾರ್ ಎ ಫಿಕ್ಸ್ಡ್ ಪೀರಿಯಡ್. Working 4 to 6 hours daily can earn 15,000 in a month. Can I work from home as a Jio customer associate ಅಂತ ಹೇಳ್ತಾರೆ. So your primary work will be from home. All you need, smartphone, quiet workspace and passion to learn. Occasionally you will be expected to visit your nearest Jio office to attend training sessions, engagement events. ಟ್ರೈನಿಂಗ್ ಸೆಷನ್ಸ್ ಇದ್ದರೆ ಅಟೆಂಡ್ ಮಾಡ್ಬೋದು. ನಿಯರೆಸ್ಟ್ ಜಿಯೋ ಆಫೀಸಲ್ಲಿ ಹೋಗಿ ಅಟೆಂಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಸ್ ಎ ಜಿಯೋ ಕಸ್ಟಮರ್ ಅಸೋಸಿಯೇಟ್ ವಿಲ್ ಐ ಹ್ಯಾವ್ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್. ದೇರ್ ಆರ್ ನೋ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್. ಯು ಕ್ಯಾನ್ ವರ್ಕ್ ಅಟ್ ಕನ್ವೀನಿಯನ್ಸ್. ಸೊ ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗತ್ತೆ. ನಿಮ್ಮ ನೇಮು, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್, ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕರೆಂಟ್ ಆಕ್ಯುಪೇಷನ್ ಹೌಸ್ ವೈಫ್ ಆದರೆ ಹೌಸ್ ವೈಫ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿನ್ ಕೋಡ್ ಕೊಡಬೇಕಾಗತ್ತೆ. ಸೊ ಪಿನ್ ಕೋಡ್ ಕೊಟ್ಟು ಇಲ್ಲಿ ಕ್ಯಾಪ್ಚಾ ಬರುತ್ತೆ. ಸೊ ನಿಮಗೆ ಯಾವ ಕ್ಯಾಪ್ಚಾ ಬರುತ್ತೆ ಅದು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ವಾಟ್ಸಪ್ಗೆ ರೆಸ್ಪಾನ್ಸ್ ಬರುತ್ತೆ. ಗೈಸ್, ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟೆ. ಅಪ್ಲೈ ಮಾಡಿ ಆದಮೇಲೆ 4 to 5 days ಆಗ್ಬೋದು ಅಥವಾ ಲೇಟ್ ಆಗ್ಬೋದು. ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ, ವೆಯ್ಟ್ ಮಾಡಿ. ಸೊ ಅದಾದಮೇಲೆ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಅಸೆಸ್ಮೆಂಟ್ ಟೆಸ್ಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಆದಮೇಲೆ ನಿಮ್ಮ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಪ್ರೊಸೀಜರ್ ಈಗಿರುತ್ತೆ. ಐ ಹೋಪ್ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಒಂದು ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.